ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ಡಿ ಕೆ ಶಿವಕುಮಾರ್ಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅದೇನು ಹೇಳ್ತಾರದು ಪ್ರೇತಾತ್ಮ ಆಗ್ಬಿಟ್ಟಿದ್ದಾರೆ. ಪ್ರೇತಾತ್ಮ ಅಂತಂದರೆ ಡಿ ಕೆ ಶಿವಕುಮಾರ್ನಿಗೆ ಈಗ ಮಂತ್ರಿಮಂಡಲನಿಗೆ ರಚನೆ ಮಾಡೋಕ್ಕೂ ಬಿಡಲ್ಲ, ಮತ್ತು ಅವನ್ನ ಸರಿ ದಾರಿಗೆ ಹೋಗೋಕ್ಕೆ ಬಿಡಲ್ಲ ಅನ್ನೋ ಮಾತಿಗೆ ಇವರು ಸುಮ್ಮನೆ ಮೌನವಾಗಿ ಎಷ್ಟು ಮೌನವಾಗಿದ್ದಾರೋ ಅಷ್ಟೇ ಎಲ್ಲ ಮಂತ್ರಿಮಂಡಲದ ಸದಸ್ಯರ ಜೊತೆ ಗುಟ್ಟಾಗಿ ಮಾತಾಡಿ ಅವ್ರಿಗೆ ಒಬ್ಬರಲ್ಲ ಒಂದು ರೀತಿಯಾಗಿ ಕಿರಿಕಿರಿ ಉಂಟು ಮಾಡ್ತಾ ಇದ್ದಾರೆ. ಈ ಕಿರಿಕಿರಿ ಎಷ್ಟರ ಮಟ್ಟಿಗೆ ಡಿ ಕೆ ಶಿವಕುಮಾರ್ಗೆ ತೊಂದರೆ ಆಗತ್ತೆ ಅಂತ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಅಂದ್ಕೊಂಡಿದ್ರು ನಾನು ಮುಖ್ಯಮಂತ್ರಿ ಆಗಿಬಿಟ್ರೆ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ. ಹೆಂಗೆ ಮಾಡೋಕ್ಕೂ ಬಿಡ್ತಾ ಇಲ್ಲ ಈ ಅಪ್ಪ. ಈಗಾಗಲೇ 15 ದಿನ ಆಯ್ತಾ ಇದೆ, 1 ವಾರ ಆಯಿತು ಈಗ ಮಂತ್ರಿಮಂಡಲ ರಚನೆ ಆಗಿ. ಆದರೆ ಯಾರಿಗೂ ಯಾವ ಖಾತೆನೂ ಕೊಟ್ಟಿಲ್ಲ, ಮತ್ತು ಕೊಟ್ಟಿರ್ತಕ್ಕಂಥ ಮಂತ್ರಿಮಂಡಲಗಳು ಸರಿ ಇಲ್ಲ ಅನ್ನೋದು ರಾತಿಯಾಗಿ ನಾಗೇಂದ್ರನಿಗೆ ಕೊಟ್ಟಿದ್ದು ಅವರ ಸ್ವಪಕ್ಷ ಪಕ್ಷದಲ್ಲೇ ವಿರೋಧ ಇದೆ. ಕೋಲಾರದ ಜನ ಎಲ್ಲ ಯಾಕೆ ಕೊಟ್ರಿ ನಾಗೇಂದ್ರನಿಗೆ ಮಂತ್ರಿಮಂಡಲನಿಗೆ ಅಂತ ಕೇಳ್ತಾ ಇದ್ದಾರೆ. ಆದರೆ ಇವರು ಯಾಕೆ ಕೊಟ್ಟರು ಅಂತಲೂ ಗೊತ್ತಿಲ್ಲ. ಅದನ್ನೀಗ ಹೋಗಲಿ ಡಿಸ್ಕಸ್ ಆದರೂ ಮಾಡಿ ಸಾರ್ವಜನಿಕವಾಗಿ ಮಹಿಳಾ ಪಾರ್ಟಿಯ ಮಧ್ಯದಲ್ಲಿ ಕೂತು ಚರ್ಚೆ ಮಾಡಿ ಕೊಡೋಣ ಬೇಡವಾ ಅಂತ ಯೋಚನೆ ಮಾಡಿನೂ ಕೊಡಲಿಲ್ಲ. ಅಯ್ಯಪ್ಪನ ಸುಮ್ಮನೆ ಕೊಟ್ಟು ಡಿ ಕೆ ಶಿವಕುಮಾರ್ ಈಗ ತನ್ನ ಸ್ಥಾನಕ್ಕೆ ತಾನೇ ಅವಮಾನ ಮಾಡ್ಕೋತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಈಗ ಒಂದು ಹೆಣ್ಣು ಮಕ್ಕಳಿಗೇನೂ ಕೊಟ್ಟಿಲ್ಲ ಅನ್ನೋದು ಇನ್ನೊಂದು ವಾದ. ಆ ವಾದ ಅಂತೂ ಇನ್ನೂ ಭಯಂಕರವಾಗಿದೆ. ಅದು ಮಂತ್ರಿಮಂಡಲ ರಚನೆಗೂ ಮುಂಚೆನೇ ಮುನಿಯಪ್ಪನವ್ರು ಹೇಳ್ತಾಯಿದ್ರು, ಎರಡೂವರೆ ವರ್ಷದಲ್ಲಿ ನಾನು ರಾಜೀನಾಮೆ ಕೊಡ್ತೀನಿ, ಕಿರಿಯರಿಗೆ ಎಲ್ಲರಿಗೂ ಅನುಕೂಲ ಆಗಲಿ ಹಂಗಂತ ಹೇಳ್ತಾ ಇದ್ದ ಮುನಿಯಪ್ಪ. ಈಗ ಮಗಳಿಗೆ ಬಿಟ್ಟು ಕೊಡಲ್ಲ ಹಂಗಂತ ಹೇಳ್ತಾರೆ ಅಂತಂದರೆ ಒಳಗಡೆ ಎಷ್ಟರ ಮಟ್ಟಿಗೆ ಆಸೆ ಇರ್ಬೋದು, ದುರಾಸೆ ಇರ್ಬೋದು. ಇಲ್ಲ ಇನ್ನೊಂದು ನಮ್ಮ ಮನೆಗೇ ಇನ್ನೊಂದು ಮಂತ್ರಿ ಸ್ಥಾನ ಸಿಗಲಿ ಹಿಂಗಂತಾರ, ಸಿಗಲ್ಲ. ಕಾರಣ ಏನು ಅಂತಂದರೆ ಈಗ ಇರೋದೇ ಮಂತ್ರಿಗಳಿಗೆ ಕಮ್ಮಿ. ಕೃಷ್ಣಪ್ಪನವ್ರಿಗೆ ಕೊಡಬೇಕಾಗಿತ್ತು. ಕೃಷ್ಣಪ್ಪನವ್ರಿಗೆ ಯಾಕೆ ಕೊಡಬೇಕಾಗಿತ್ತು ಅಂದರೆ ಈಗಾಗಲೇ ಅವರು 5 ಸತಿನೋ 6 ಸತಿನೋ ಗೆದ್ದಿದ್ದಾರೆ. ಮತ್ತು ಕಾಂಗ್ರೆಸ್ಸು ಸೋತಂಥ ಕಾಲದಲ್ಲೂ ಅವ್ರು ಗೆದ್ದಿದ್ರು ಬೆಂಗಳೂರಲ್ಲಿ. ಅವ್ರಿಗೆ ನೀವು ಅನ್ಯಾಯ ಮಾಡ್ತೀರಾ ಅಂದರೆ ಕೃಷ್ಣಪ್ಪನಿಗೆ, ವಿಜಯನಗರದ ಕೃಷ್ಣಪ್ಪನಿಗೆ ನಿಮಗೆ ಎಷ್ಟು ಧೈರ್ಯ ಇರಬೇಕು? ಏನ್ರಿ ಡಿ ಕೆ ಶಿವಕುಮಾರ್ ಅವರೇ, ಎಲ್ಲ ರೀತಿಯೂ ಲೆಕ್ಕ ಹಾಕಬೇಕಲ್ವ? ಪಕ್ಷ ಬಲವಾಗಬೇಕು ಹಂಗಂದರೆ ಹೆಂಗೆ, ಏನು, ಯಾವ ರೀತಿ ಯಾರಿಗೆ ಕೊಡಬೇಕು ಹಂಗಂತೆಲ್ಲ ಯೋಚನೆ ಮಾಡಬೇಕಲ್ವಾ? ಅದರಲ್ಲಿ ನಿಮ್ಗೆ ಇಷ್ಟ ಬಂದವ್ರಿಗೆಲ್ಲ ಕೊಟ್ಬಿಟ್ಟು ಅದ್ಯಾರೋ ಹೇಳ್ತಾರಲ್ಲ ಹಂಗೆ, ಕೆಲಸವಿಲ್ಲಪ್ಪ ನೀವು ಯಾಕೆ ಮುಖ್ಯಮಂತ್ರಿ ಆದ್ರಿ ಅಂತಲೇ ಗೊತ್ತಾಗ್ತಾ ಇಲ್ಲ, ಆ ಥರ ಆಗಿದೆ. ಯಾಕೆ ಹೇಳಿ? ಇವ್ನು ಬಿಡಲ್ಲ. ಇವರು ನಿಮಗೆ ಪ್ರೇತಾತ್ಮ. ಯಾವುದು ಮಾಜಿ ಮುಖ್ಯಮಂತ್ರಿ ಪ್ರೇತಾತ್ಮ ಆಗಿಬಿಟ್ಟಿದ್ದಾರೆ. ನಿಮಗೆಲ್ಲ ಕಾಡಿಸ್ತಾ ಇದ್ದಾರೆ ನೋಡಿ. ಈಗ ಇನ್ನೂ 15 ದಿನ ಆದರೂ ಮುಗಿಸಲ್ಲ ಇವರು. ಯಾಕೆ? ಇನ್ನೊಂದು ಬಿಟ್ಟು ಎತ್ಬಿಡ್ತಾರೆ. ನಾಳೆಗೆ ಇವತ್ತಿದು, ನಾಳೆಗದು. ದಿನ ಒಂದೊಂದು ಬಿಡು, ನಿನಗೆ ತೊಂದರೆ ಕೊಡು, ಇಷ್ಟೇ. ನೀನು ಯಾವುದೇ ಕಾರಣಕ್ಕೂ ಖುಷಿಯಾಗಿ ರಾಜಭಾರ ಮಾಡಬೇಡದು. ಅದಕ್ಕೇ ಹೇಳೋದು ಸಿದ್ದರಾಮಯ್ಯ ಅಂತ. ಅವರು ಎಷ್ಟು ಮೌನವಾಗಿದ್ದಾರೋ ಅಷ್ಟೇ ಡೇಂಜರು ಅಂತ ಆಯಿತು ಈಗ. ಎಲ್ಲರನ್ನೂ ಕರ್ಕೊಂಡು ಒಂದು ವೇಳೆ ಒಂದು ಸೈಡ್ಗೆ ಹಾಕ್ಕೊಂಡು ನೀವೆಲ್ಲ ರಾಜೀನಾಮೆ ಕೊಟ್ಬಿಟ್ಟು BJPಗೆ ಹೋಗಿ ಅಂತ ಕಳಿಸ್ಬಿಡ್ತಾರೆ ಏನೋ ಗೊತ್ತಿಲ್ಲ. ಆ ಥರದ ವ್ಯಕ್ತಿ ಮೊದಲೇ 17 ಜನನ ಕಳಿಸಿದ್ರು ಡಿ ಕೆ ಶಿವಕುಮಾರ್. ನೆನಪಿರಲಿ ಇದು. 17 ಜನನ ಮೊದಲೇ ಒಂದು ಸತಿ ಕಳಿಸಿದ್ರು. ಈಗ ಇನ್ನು ಎಷ್ಟು ಬೇಕು? ಒಂದು 30 ಜನ ರಾಜೀನಾಮೆ ಕೊಟ್ಟರೆ ನಿನ್ನ ಸರ್ಕಾರ ಬಿದ್ದೋಯ್ತು. ಆಮೇಲೆ ನೋಡ್ಕೊಳ್ಳೋಣ ಯಾರು ಆಗಬೇಕು ಯಾರು ಬಿಡಬೇಕು ಎಲ್ಲ. ನೀ ಎಲೆಕ್ಷನ್ಗೆ ಹೋಗ್ತೀಯ, ಎಲೆಕ್ಷನ್ಗೆ ಕರ್ಕೊಂಡೋಗು, ಪರವಾಗಿಲ್ಲ. ಎಲ್ಲ ಅನಾಹುತ ಆಗೋದು ಯಾರಿಗೆ? ನಿನಗೇನೆ. ನಿನ್ನ ಒಟ್ಟಿನಲ್ಲಿ ಮುಖ್ಯಮಂತ್ರಿ ಮಾಡೋಕ್ಕೆ ನಡವಳಿಕೆಗೆ ಬಿಡಲ್ಲ. ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡೋಕ್ಕೆ ನಿಮಗೆ ಬಿಡಲ್ಲ. ಸ್ವೀಕರಿಸಿದೀಯಾ, ಆದರೆ ಮುಂದಿನ ಕಾರ್ಯಕ್ರಮಗಳು ಮಾಡೋಕ್ಕೆ ಬಿಡೋದಿಲ್ಲ. ಯಾರು? ಸಿದ್ದರಾಮಯ್ಯನವರು. ಇದು ನನ್ನ ಆಲೋಚನೆ. ಇವರು ಎಷ್ಟು ಮೌನವಾಗಿರ್ತಾರೋ ಅಷ್ಟೇ ಡೇಂಜರಸ್ಸು. ಅದನ್ನೀಗ ಜನತಾ ದಳದಲ್ಲಿ ಇದ್ದಾಗ್ಲೂ ಮಾಡಿದ್ದಾರೆ ಕೆಲವು ತಪ್ಪುಗಳನ್ನೀಗ, ಕೆಲವು ತೊಂದರೆಗಳನ್ನೀಗ.
ಆದರೆ ಅವರು ಕಾಂಗ್ರೆಸ್ ಬಂದು ಆಟ ಆಡ್ತಾರೆ ಹೆಂಗಂತಂದರೆ ಲೆಕ್ಕ ಹಾಕ್ಕೊಳ್ಳಿ. ಒಟ್ಟಿನಲ್ಲಿ ಅವ್ರಿಗೇನು ಹೈಕಮಾಂಡ್ ಏನು ಲೆಕ್ಕಕ್ಕಿಲ್ಲ, ನಾನೇ ಹೈಕಮಾಂಡು ಅಂತ. ಯಾರೋ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೈಕಮಾಂಡೇ ನಾನು, ನಿನಗೆ ಅಲ್ಲಿ ರಾಹುಲ್ ಅಲ್ಲ ಹಂಗಂತ ನಿಮ್ಗೆ ತೋರಿಸ್ತಾ ಇರೋದು ಡಿ ಕೆ ಶಿವಕುಮಾರ್ ಅವರೇ. ಯೋಚನೆ ಮಾಡಿ. ತುಂಬ ಕಷ್ಟಕರವಾದಂಥ ಸಮಯ ಇದು. ಯಾಕೆಂಗಂತಂದರೆ ಮಂತ್ರಿಮಂಡಲ ರಚನೆ ಮಾಡೋದೇನು ದೊಡ್ಡದಲ್ಲ. ಆದರೆ ನೀವು ಮಾಡಿರ್ತಕ್ಕಂಥ 2-3 ತಪ್ಪುಗಳು, ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಮಂತ್ರಿ ಪದವಿ ಕೊಡದೇ ಇರೋದು ಒಂದು ತಪ್ಪು. 2ನೇ ತಪ್ಪು, ಸಿದ್ದರಾಮಯ್ಯ ಹೇಳ್ದಂಥ ವ್ಯಕ್ತಿಗಳಿಗೆ ಕೊಟ್ಟಿಲ್ಲದೆ ಇರೋದು 2ನೇ ತಪ್ಪು. 3ನೇ ತಪ್ಪು, ನಾಗೇಂದ್ರನಿಗ ಮಂತ್ರಿಮಂಡಲ ಮಾಡಿದ್ದು. 5ನೇ ತಪ್ಪು, ಹೆಣ್ಣು ಮಕ್ಕಳಿಗೆ ಯಾರಿಗೂ ಮಂತ್ರಿಮಂಡಲದಲ್ಲಿ ಅವಕಾಶ ಕೊಡದೇ ಇರೋದು. ಇದು ಯಾವುದು ಕಣ್ಣಿಗೆ ಕಾಣಿಸ್ಲಿಲ್ವ? 5 ತಪ್ಪುಗಳಾದ್ರೂ ನಿಮಗೆ ಡಿ ಕೆ ಶಿವಕುಮಾರ್ ಅವರೇ, 5 ತಪ್ಪುಗಳಾದ್ರೂ ನಿಮ್ಮ ಕಣ್ಣಿಗೆ ಕಾಣಲಿಲ್ವ ಇದು? ಅದಕ್ಕೆ ಅವರು ಮಂತ್ರಿಮಂಡಲ ರಚನೆ ಟೈಮಲ್ಲಿ ಲೋಕಭವನ್ಗೆ ಬರಲಿಲ್ಲ. ಯಾರು? ಸಿದ್ದರಾಮಯ್ಯನವರು. ಲೋಕಭವನ್ ಬರಲಿಲ್ಲ ಹಂಗಂದ ತಕ್ಷಣ ನೀವು ಹುಷಾರಾಗಬೇಕು ತಾನೇ. ಏನಪ್ಪ ಇದು, ಏನು ವಿಷಯ, ಏನು ಎತ್ತ ಹಂಗಂತ, ಅಯ್ಯೋ ನೀವು ಬರ್ದಿಲ್ದೇ ಏನು ಹಂಗಂತೇಳಿ ಉದಾಸನೆ ಮಾಡೋದಕ್ಕೆ ನೋಡಪ್ಪ ಈಗ ಅನುಭವಿಸ್ತಾ ಇದೀಯ. ಇನ್ನೂ ಎಷ್ಟು ದಿನ ಆಟ ಆಡಿಸ್ತಾರೋ ಗೊತ್ತಿಲ್ಲ. ಯಾಕೆ ಅಂತಂದರೆ ಸಿದ್ದರಾಮಯ್ಯನ ಆಟ ಒಂಥರ ಪ್ರಚಂಡ ಆಟ. ಇವ್ರದ್ದು ಹಾವಾಡಿಗರ ಆಟ ಇದೆ ಗೊತ್ತಾ? ಬಂತು ಅಂತಾರೆ, ಇಲ್ಲಿ ತೋರಿಸ್ಬಿಟ್ಟು ಇಲ್ಲಿ ತೋರಿಸ್ತಾರೆ. ಹಂಗೆ ಈಗ ಮಾಡ್ತಾರೆ ಇವರು. ಅಂಥ ಮುಖ್ಯಮಂತ್ರಿ ನಮ್ಮ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಯಾಕೆ ಹಂಗಂದರೆ ನೀನು ಎಷ್ಟು ಸುಲಭವಾಗಿ ಮುಖ್ಯಮಂತ್ರಿ ಸ್ಥಾನನಿಗೆ ಪಡ್ಕೊಂಡು ಅಷ್ಟು ಸುಲಭವಾಗಿ ನಿನ್ನನ್ನು ಅಧಿಕಾರ ಮಾಡೋಕ್ಕೆ ಬಿಡೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆ ಹಂಗಂದರೆ ಇವರು ಆವಾಗವಾಗ ಕಾಟ ಕೊಡ್ತಾರೆ. ಈಗ ನೀನು ನೆಕ್ಸ್ಟ್ ಏನಾದ್ರು ರೀಸಫಲ್ ಮಾಡಬೇಕು, ಮತ್ತು ಇದೆಲ್ಲ ಯಾವುದು ಭಾಗ್ಯಲಕ್ಷ್ಮಿ, ಭಾಗ್ಯಜ್ಯೋತಿ ಇವನ್ನೆಲ್ಲನೂ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂದರೆ ಅದನ್ನೆಲ್ಲ ಲೇಟ್ ಆಗೋಕ್ಕೆ ಮಾಡ್ತಾ ಇರ್ತಾರೆ. ಹಿಂದುಗಡೆಯಿಂದ ಎಲ್ಲ ಚೂಟ್ತಾ ಇರ್ತಾರೆ. ಸಿದ್ದರಾಮಯ್ಯನ ಕೆಲಸ ಏನು ಗೊತ್ತಾ? ಚೂಟೋದು, ಆಟ ಆಡಿಸೋದು, ತೊಟ್ಲು ತೂಗೋದು, ಮಗು ಹತ್ತಂಗೆ ಅಳೋದು, ತೊಟ್ಲು ತೂಗೋದು, ಎರಡೂ ಮಾಡ್ತಾರೆ. ಅಂಥ ಮಾಜಿ ಮುಖ್ಯಮಂತ್ರಿ. ಚೆನ್ನಾಗಿದೆ. ಅವರು ರಾಮಕೃಷ್ಣ ಹೆಗಡೆಗೇನೆ ಪಾಠ ಹೇಳಿ ಓದೋರು. ಅವರು ರಾಮಕೃಷ್ಣ ಹೆಗಡೆಗೇನೆ ಪಾಠ ಹೇಳ್ಬಿಟ್ಟು ರಾಮಕೃಷ್ಣ ಗರಡಿನಲ್ಲೇ ಇದ್ದಿದ್ದು ಫಸ್ಟು. ಅವ್ರಿಗೆ ಪಾಠ ಹೇಳ್ಬಿಟ್ಟು ದೇವೇಗೌಡನ ಗರಡಿ ಸೇರಿಕೊಂಡ್ರು. ಯಾಕೆ? ಅವ್ರಿಗೆ ಅಧಿಕಾರ ಇಷ್ಟ ಅಷ್ಟೇ. ಏನಾರು ಆಗಲಿ ಅವ್ನಿಗೇನು ಬೇಕು? ಅಧಿಕಾರ ಬೇಕು. ಏನು ಅಧಿಕಾರ ಇಲ್ಲದೆ ಇರೋದಕ್ಕಾಗೋದೇ ಇಲ್ಲವಯ್ಯಪ್ಪ, ಆ ಥರ ಮನ್ಸ ಅವರು. ಅರ್ಥ ಆಯ್ತಾ? ರಾಮಕೃಷ್ಣ ಹೆಗಡೆ ಕಾಲದಲ್ಲೇ ನೀವು ಒಂದು ಸತಿ ಎಲ್ಲ ತಿರುವಾಕೊಂಡು ನೋಡಿ ಹಿಂದುಗಡೆ. ಮತ್ತೆ ಎಲ್ಲ ಅವರು ಮಂತ್ರಿಮಂಡಲದಲ್ಲಿ ಇದ್ದವರು ಇರ್ತಾರೆ, ಅವ್ರನಿಗೆ ಕೇಳಿ. ಅವರಿದ್ದಾರೆ ನೋಡಿ, ರಾಯರೆಡ್ಡಿನ ಕೇಳ್ಕೊಳ್ಳಿ. ಬಸವರಾಜ ರಾಯರೆಡ್ಡಿ ಕೇಳಿದ್ರೆ ಎಲ್ಲ ಹೇಳ್ತಾರೆ ಸಿದ್ದರಾಮಯ್ಯನ ಬಗ್ಗೆ, ಎಂಥ ಮಹಾನ್ ಅಂತ. ಯಾಕೆಂದರೆ ಈಗ ಅವ್ರ ಗಡಿಲಿದ್ದಾರೆ, ಸಿದ್ದರಾಮಯ್ಯನ ಗಡಿಲೇ ರಾಯರೆಡ್ಡಿ ಇರೋದ್ರಿಂದ ಅಷ್ಟೊಂದಾಗಿ ಹೇಳಲ್ಲ. ಬೇರೆ ಇನ್ಯಾರು ಕೇಳಿ, ವಿರೋಧ ಇರೋರು ಬೇಜಾನ್ ಜನ ಇದ್ದಾರೆ, ಇವನು ಕೇಳಿ ಹೋಗಲಿ. ಸತೀಶ್ ಜಾರಕಿಹೊಳಿ ಕೇಳಿ, ಈಗ ಕೋಪದಲ್ಲಿ ಅವನು ಎಲ್ಲ ಹೇಳ್ಬಿಡ್ತಾನೆ. ಎಂಥ ವ್ಯಕ್ತಿ ಯಾರೋ ಸಿದ್ದರಾಮಯ್ಯ ಹಂಗನ್ನೋದನ್ನೀಗ ಎಲ್ಲ ಬಿಡಿಭಾಗಗಳಾಗಿ ಮಾಡಿ ಹೇಳ್ಬಿಡ್ತಾರೆ ಸತೀಶ್ ಜಾರಕಿಹೊಳಿ ಅವರು. ಅರ್ಥ ಆಯ್ತಾ? ಇದು ಯಾರಿಗೂ ಕಮ್ಮಿ ಇಲ್ಲ. ಸಿದ್ದರಾಮಯ್ಯ ಯಾರಿಗೂ ಕಮ್ಮಿ ಇಲ್ಲ. ನಂದೇ ನಡಿಬೇಕು, ನಾನು ಹೇಳ್ದಂಗೆ ನಡಿಬೇಕು ಅಂತ ಅಂದ್ಕೊಂಡೆ ಕಾಂಗ್ರೆಸ್ನ ಈಗ ಆಟ ಆಡಿಸ್ತಾ ಇರೋದು. ನನ್ನ ಬಿಟ್ಬಿಟ್ಟು ನೀವು ಹೆಂಗೆ ಅಧಿಕಾರ ಮಾಡಿಬಿಡ್ತೀರ ಹಂಗಂತ ಸಿದ್ದರಾಮಯ್ಯ ಒಂದು ಚಾಲೆಂಜ್ ಹಾಕೊಂಡವ್ರೆ. ನಾನಿಲ್ಲದೆ ನೀವು ಯಾವುದೂ ಒಂದು ಕಡ್ಡಿನೂ ಅಳ್ಳಾಡ್ಸೋಕ್ಕಾಗಲ್ಲ ಹಂಗಂತ. ಹಂಗಾಗಿ ಇವರು ಏನು ಮಾಡ್ತಾರೆ, ನಿಮಗೆ ತೊಂದರೆಗಳನ್ನ ಕೊಡ್ತಾವ್ರೆ. ಅರ್ಥ ಆಯ್ತಾ? ಇದು ನಿಜವಾದ ವಿಷಯನೂ ಹೌದು, ಇದು ನಿಜವಾದ ವಿಷಯನೇ. ಅವ್ರು ಸುಮ್ಮನೆ ಕೂತವ್ರು ಹಂಗಂತಂದರೆ ಸುಮ್ಮನೆ ಕೂತಿಲ್ಲ ಯಪ್ಪ. ಯಾರ್ಯಾರನ್ನ ಎಲ್ಲೆಲ್ಲಿ ಪಿನ್ ಮಾಡಬೇಕು ಅಲ್ಲಿ ಪಿನ್ ಮಾಡಿಬಿಟ್ಟು ಯಾರ್ಯಾರನ್ನ ಕಟ್ಟಬೇಕೋ ಕಟ್ಟಿ ಯಾರನ್ನ ಡಿ ಕೆ ಶಿವಕುಮಾರ್ಗೆ ಓಡಾಡಿಸ್ಬೇಕು. ಡಿ ಕೆ ಶಿವಕುಮಾರ್ ಎಲ್ಲ
ಮಂತ್ರಿ ಪದವಿ ಪಡೆದವ್ರಿಗೆಲ್ಲ ಮನೆಗೂ ಹೋಗಿ ಮಾತಾಡಿದ್ದಾರೆ. ಮತ್ತೂ ಯಾಕದು ಇನ್ನೂ ಸಮಾಧಾನ ಆಗಲಿಲ್ಲ? ಅಯ್ಯಪ್ಪ ಪ್ರತಿಯೊಬ್ಬರ ಮನೆಗೆ ಹೋಗಿ, ಕೃಷ್ಣಪ್ಪನ ಮನೆಗೆ ಹೋಗಿ ಮಾತಾಡಿದ್ದಾರೆ. ಅಲ್ಲೂ ಇದು ಏನೂ ನಡೆದಿಲ್ಲ. ಕೃಷ್ಣಪ್ಪನಿಗೆ ರಾಹುಲ್ ಗಾಂಧಿ ಕೈಯಲ್ಲೇ ಫೋನ್ ಮಾಡಿಸವ್ರೆ, ಹಂಗೂ ನಡೆದಿಲ್ಲ. ಹಂಗಂತಂದರೆ ಯಾರ್ದಿದೆ ಇದು ಕೈವಾಡ? ಯಾರ್ದಿದೆ ಹೇಳಿ? ಯಾವುದೇ ಕಾರಣಕ್ಕೂ ಮಂತ್ರಿ ಪದವಿ ಕೊಡೋವರೆಗೂ ನೀನು ಬಿಡಬೇಡ ಹಂಗಂತ ಹೇಳ್ಕೊಟ್ಟಿರು. ಅರ್ಥ ಆಯ್ತಾ? ಹಂಗಾಗಿ ಏನಾಗುತ್ತೆ, ಇದು ಒಬ್ಬರಿಗಿಂತ ಒಬ್ಬರು ಹೆಚ್ಚು ಅಂತ ತಮ್ಮನ್ನು ತಾವು ಕಾಯ್ಕೊಳ್ಳೋಕೆ ಏನು ಬೇಕೋ ಆ ದಾರಿನಿಗೆ ಹುಡುಕ್ತಾ ಇದ್ದಾರೆ. ಅರ್ಥ ಆಯ್ತಾ? ಸಿದ್ದರಾಮಯ್ಯನ ಶಿಷ್ಯರುಗಳೆಲ್ಲ ವೇಸ್ಟ್ ಬಾಡಿಗಳು. ಮೊದಲೇ ನೀವು ಯಾರು ಅವರು ಇವರು ಅಂದ್ಕೊಂಡು ನೀನೇನಪ್ಪ ಮಾಡಿದೆ ಅಂದರೆ ಎಲ್ಲ ಅವ್ರಿಗೆ ಮುಖ್ಯವಾಗಿರತಕ್ಕಂಥ ಇದನ್ನೆಲ್ಲ ಕೊಟ್ಬಿಟ್ಟೆ. ಅರ್ಥ ಆಯ್ತಾ? ಕೊನೆಗೆ ಈಗ ಜರಳ್ನಿಗೆ ಉಳಿಸ್ಕೊಂಡಿದ್ದೆ. ಆ ಜರಳು ಕೊಡೋಕ್ಕೂ ಬಿಡಲ್ಲ ಇವರು. ಹಂಗಾಗಿದೆ ಈಗ. ಇರೋದು 19 ಜನಕ್ಕೆ ಮಂತ್ರಿಮಂಡಲ ಮಾಡಿ ಮಂತ್ರಿಗಿರಿನಿಗೆ ಹಂಚಕ್ಕಾಗಲ್ಲ ಹಂಗಂತಂದರೆ ನಿನ್ನ ಪರಿಸ್ಥಿತಿ ಏನು ಬಂತು ಡಿ ಕೆ ಶಿವಕುಮಾರ್? ಅರ್ಥ ಆಯ್ತಾ ಹೇಳಿದ್ದು? ಇದು ಎಲ್ಲ ಯಾರ್ದು ಆಟ? ಸಿದ್ದರಾಮಯ್ಯನ ಆಟ. ನಿನಗೆ ಗೊತ್ತಿಲ್ಲ ದಡ್ಡ. ನೀನೊಬ್ಬ ದಡ್ಡ. ಅರ್ಥ ಆಯ್ತಾ? ಸಿದ್ದರಾಮಯ್ಯನ ಆಟ ಒಂದು ಸತಿ ಒಳಗಡೆ ನುಸುಳಿ ನೋಡು, ಅವಾಗ ನಿಂಗೆಲ್ಲ ಗೊತ್ತಾಗುತ್ತೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಂ ನಮೋ ನಾರಾಯಣ.